ನೋಡಿ 6th ಒನ್ ಏನ್ ಕೊಟ್ಟಿದ್ದಾರೆ, 3x/2 ಮೈನಸ್ 5y/3 ಇಸ್ ಈಕ್ವಲ್ಸ್ ಟು -2 ಅಂತ ಒಂದು ಇಕ್ವೇಶನ್ ಇದೆ. ಇನ್ನೊಂದು ಇಕ್ವೇಶನ್ x/3 ಪ್ಲಸ್ y/2 ಇಸ್ ಈಕ್ವಲ್ಸ್ ಟು 13/6 ಅಂತ ಇನ್ನೊಂದು ಇಕ್ವೇಶನ್ ಇದೆ. ಸೊ ಈ ರೀತಿ ಫ್ರಾಕ್ಷನ್ ಕೊಟ್ಟರೆ ನಾವು ಯಾವ ರೀತಿ ಮಾಡ್ಬೇಕಂತ ಇದಕ್ಕೂ ಮುಂಚೆ ನಾವು ಮಾಡಿದೀವಿ. ಸೊ ಅದೇ ರೀತಿ ಇದನ್ನು ಸಹ ಮಾಡೋಣ. ಈಗ ಫಸ್ಟ್ ಇಕ್ವೇಶನ್ ನೋಡಿ, ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಸೊ ಡಿನಾಮಿನೇಟರ್ ಅಲ್ಲಿ ಏನಿದೆ, ಇಲ್ಲಿ 2 ಇದೆ, ಇಲ್ಲಿ 3 ಇದೆ. ಸೊ ಇಕ್ವೇಶನ್ LCM ತಗೋಬೇಕು. LCM ತಗೊಂಡ್ರೆ ನಮ್ಗೆ 6 ಬರುತ್ತೆ ಅಲ್ವಾ. ಸೊ ನಾವೇನ್ ಮಾಡ್ಬೇಕು, ಹೋಲ್ ಇಕ್ವೇಶನ್ ನ ಮಲ್ಟಿಪ್ಲೈ ಮಾಡ್ಬೇಕು. ಯಾವ ನಂಬರ್ ಇಂದ? 6 ಇಂದ. ಓಕೆ, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಮತ್ತೆ ಇನ್ನೊಂದ್ಸರಿ ತೋರಿಸ್ತೀನಿ ನೋಡ್ರಿ. LCM ಡಿನಾಮಿನೇಟರ್ಸ್ ಅಷ್ಟೇ ತಗೊಂಡು ನೋಡಿ, ಈ ರೀತಿ 2 1 3 ಹಾಗೆ ಇಡಿ, 3 1 3 1 1 ಬಂತಲ್ವಾ, 2 3 6 ಇಸ್ ದ LCM. ಓಕೆ, ಸೊ 6 ಇಂದ ಮಲ್ಟಿಪ್ಲೈ ಮಾಡಿದಾಗ ನೋಡಿ, ಫಸ್ಟ್ ಇದು ತಗೊಳ್ರಿ, 3x/2 ಇಂಟು 6 ಮಾಡೋಣ. ನೋಡಿ ಕ್ಯಾನ್ಸಲ್ ಆಗುತ್ತಲ್ವಾ, 2 1 2 3 ಸೊ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬಂತು, 3 3 9x ಬಂತು. ಸೊ 9x, ಇಲ್ಲಿ ಮೈನಸ್ ಇದೆ, ಮೈನಸ್ ಹಾಗೆ ಇಡೋಣ. 5y/3 ಇದೆ ಇಂಟು 6, ಮತ್ತೆ 6 ಇಂದ ಮಲ್ಟಿಪ್ಲೈ ಮಾಡೋಣ. ಮತ್ತೆ ಕ್ಯಾನ್ಸಲ್ ಆಗುತ್ತೆ ನೋಡಿ, 3 1 3 2 ಮಲ್ಟಿಪ್ಲೈ ಮಾಡಿದ್ರೆ 2 5 10y ಬಂತು. ಇಸ್ ಈಕ್ವಲ್ಸ್ ಟು, ಇಲ್ಲಿ -2 ಇದೆ, ಇಂಟು 6 ಮಾಡಿದ್ರೆ ಏನ್ ಬಂತು, -12 ಬಂತು. ಓಕೆ, ಈಗ ಇನ್ನೊಂದು ಇಕ್ವೇಶನ್ ಮಾಡೋಣ. ಇದು LCM ಏನ್ ಬರುತ್ತೆ ನೋಡಿ, ಡಿನಾಮಿನೇಟರ್ಸ್ ಏನಿದಾವೆ 3 2 6 ಇದೆ, ಇಲ್ಲಿನೂ 6 ಇದೆ ನೋಡಿ. ಸೊ ಡಿನಾಮಿನೇಟರ್ ಎಲ್ಲ ತಗೊಳ್ಳೋಣ. ಫಸ್ಟ್ 2 ಇಂದ ಮಾಡೋಣ, 3 ಹಾಗೆ ಇಡಿ, 2 1 6 ಸಾರಿ 2 3 ಈಗ 3 ಇಂದ ಮಾಡಿ, 3 1 ಅಗೇನ್ 3 1 2 3 6. ಸೊ ಇಲ್ಲಿ ಕೂಡ LCM 6 ಬಂತು. ಸೊ ಈ ಇಕ್ವೇಶನ್ ಕೂಡ ಮಲ್ಟಿಪ್ಲೈ ಬೈ 6 ಮಾಡೋಣ. ಸೊ ಫಸ್ಟ್ ಏನಿದೆ, x/3 ಇದೆ, ಇಂಟು 6 ಮಾಡೋಣ. 3 1 3 2 2 ಇಂಟು x 2x ಬಂತು, ಪ್ಲಸ್ ಈ ಪ್ಲಸ್ ಇದೆ, ಪ್ಲಸ್ ಹಾಕೊಂಡ್ವಿ. y/2 ಇದೆ, ಇಂಟು 6 ಮಾಡೋಣ. 2 1 2 3 3 ಇಂಟು y 3y ಇಸ್ ಈಕ್ವಲ್ಸ್ ಟು, ಇಲ್ಲೇನಿದೆ 13/6 ಇದೆ, ಇಂಟು 6 ಮಾಡೋಣ. ನೋಡಿ 6 6 ಕ್ಯಾನ್ಸಲ್ಸ್, 13 ಒಂದೇ ಉಳಿತು. ಸೊ 13. ಅಂಡರ್ಸ್ಟ್ಯಾಂಡ್ ಆಯ್ತಾ ಯಾವ ರೀತಿ ಮಲ್ಟಿಪ್ಲೈ ಮಾಡಬೇಕು ಅಂತ? LCM ತೆಗಿಬೇಕು, LCM ಇಂದ ಹೋಲ್ ಇಕ್ವೇಶನ್ ಮಲ್ಟಿಪ್ಲೈ ಮಾಡಬೇಕು. ನಮ್ಗೆ ಇಲ್ಲಿ ಎಲ್ಲ ಫ್ರಾಕ್ಷನ್ ಹೋಯ್ತು, ಹೋಲ್ ನಂಬರ್ಸ್ ಬಂತು. ಸೊ ಇದನ್ನ ಇಕ್ವೇಶನ್ 1 ಅಂತ ಬರ್ಕೊಳ್ಳೋಣ, ಇದನ್ನ ಇಕ್ವೇಶನ್ 2 ಅಂತ ಬರ್ಕೊಳ್ಳೋಣ. ಸೊ ಆಸ್ ಯೂಶುವಲ್ ಮಾಡೋಣ. ಈಗ ಟೇಕಿಂಗ್ ಇಕ್ವೇಶನ್ 1 ಏನಿದೆ, 9x ಮೈನಸ್ 10y ಇಸ್ ಈಕ್ವಲ್ಸ್ ಟು -12 ಇದೆ. ಈಗ 9x ಅಂದ್ರೆ ಇಟ್ಕೊಳ್ಳೋಣ ನಾವು, 9x ಇಸ್ ಈಕ್ವಲ್ಸ್ ಟು -12. ಈ 10y ಈ ಕಡೆ ಕಳಿಸಿದ್ರೆ ಪ್ಲಸ್ ಆಯ್ತು, ಇಲ್ಲಿ ಮೈನಸ್ ಇದೆ, ಸೊ ಪ್ಲಸ್ ಆಯ್ತು, ಪ್ಲಸ್ 10y. ಓಕೆ, ಇದನ್ನ x ಇಸ್ ಈಕ್ವಲ್ಸ್ ಟು -12 ಪ್ಲಸ್ 10y ಅಪಾನ್ ಈ 9 ಈಕ್ವಲ್ಸ್ ಟು ಈ ಕಡೆ ಕಳಿಸಿದ್ರೆ ಡಿವೈಡ್ ಆಯ್ತು. ಸೊ ಇದು x ಇಸ್ ಈಕ್ವಲ್ಸ್ ಟು ಇದಿಷ್ಟು ನಂಬರ್ ಬಂತು ವ್ಯಾಲ್ಯೂ. ಸೊ ಇದನ್ನ ನಾವು ಇಕ್ವೇಶನ್ ನಂಬರ್ 3 ಅಂತ ಇಟ್ಕೊಳ್ಳೋಣ. ಈಗ ಇದನ್ನ ಏನ್ ಮಾಡ್ಬೇಕು, ಇಕ್ವೇಶನ್ 2 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಪುಟ್ x is equals to -12 plus 10y upon 9 in equation number 2. First equation number 2 ಏನಿದೆ, 2x plus 3y is equals to 13 ಅಂತ ಇದೆ. ಸೊ x ಎಲ್ಲಿ ಇದೆಯಲ್ಲ, x ಪ್ಲೇಸ್ ಅಲ್ಲಿ ಇದನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಇಲ್ಲಿ ಬರಿತೀನಿ, 2 ಇಂಟು x ಪ್ಲೇಸ್ ಅಲ್ಲಿ ಇದು ಬರೆಯೋಣ, -12 ಪ್ಲಸ್ 10y upon 9
ಇಲ್ಲಿ ಕ್ಲೋಸ್ ಮಾಡೋಣ ಬ್ರಾಕೆಟ್, ಪ್ಲಸ್ 3y ಇಸ್ ಈಕ್ವಲ್ ಟು 30. ಈಗ ಇಲ್ಲಿ ಕ್ಯಾನ್ಸಲೇಷನ್ ಏನು ಹೋಗ್ತಾ ಇಲ್ಲ. ಸೊ ನಾವೇನ್ ಮಾಡ್ಬೇಕು, ಸೀದಾ ಮಲ್ಟಿಪ್ಲೈ ಮಾಡೋಣ. 2 ಇಂಟು 12 ಅಂದ್ರೆ 12 ಟೂಸ ಏನಾಯ್ತು 24. ಪ್ಲಸ್ ಇಂಟು ಮೈನಸ್ ಮೈನಸ್, ಸೈನ್ ಕಂಪಲ್ಸರಿ ಬರಿಬೇಕು. ಪ್ಲಸ್ ಇದೆ, ಪ್ಲಸ್ ಬರೆಯೋಣ. 2 ಟೆನ್ಸ 20 y ಅಪಾನ್ 9 ಪ್ಲಸ್ 3y ಇಸ್ ಈಕ್ವಲ್ ಟು 30. ಈಗ ಈ ರೀತಿ ಬಂದ್ರೆ ನಾವೇನ್ ಮಾಡ್ಬೇಕು, LCM ತೆಗಿಬೇಕು. ಅಲ್ವಾ, ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಸೊ LCM ತೆಗಿಬೇಕು. LCM ಏನ್ ಬರುತ್ತೆ, 9 ಬರುತ್ತೆ ಅಲ್ವಾ. ಇಲ್ಲಿ ಬರೀ 9 ಒಂದೇ ಇದೆ, ಸೊ 9 ಬರುತ್ತೆ. 9 ಬಂದ್ರೆ 9 ಅಪಾನ್ 9 ಮಾಡಿದ್ರೆ ಕ್ಯಾನ್ಸಲ್ ಆಯ್ತು, 1 ಬರುತ್ತೆ. ಸೊ 1 ಇಂಟು ಸೊ ಮಾಡಿದ್ರೆ ಸೇಮ್ ಅದೇ ಬರುತ್ತೆ. -24 ಪ್ಲಸ್ 20y ಪ್ಲಸ್ 9 ಅಪಾನ್ 1 ಮಾಡಿದ್ರೆ 9 ಬರುತ್ತೆ. ಸೊ 9 ಇಂಟು 3 ಮಾಡಬೇಕು. ಸೊ 9 ಇಂಟು 3 ಮಾಡಿದಾಗ 27y ಬಂತು ಇಸ್ ಈಕ್ವಲ್ ಟು 13. ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಮಾಡಿದಾಗ ಏನ್ ಬರುತ್ತೆ, -24 ಪ್ಲಸ್ 20y ಪ್ಲಸ್ 27y ಇಸ್ ಈಕ್ವಲ್ ಟು 13 ಇಂಟು 9 ಅಲ್ವಾ. ಈ 13 ಇಂಟು 9 ಬರುತ್ತೆ. ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಸೊ ಇಂಟು 1 ಅಂದ್ರೆ ಸೇಮ್ ಬರುತ್ತೆ ಅಂತ ಅರ್ಥ. ಈಗ ನೋಡಿ, ಇವೆರಡು ಏನಿದಾವೆ, ಇವೆರಡು ಲೈಕ್ ಟರ್ಮ್ಸ್ ಆಗಿರೋದ್ರಿಂದ ಆಡ್ ಮಾಡ್ಬೋದು. ಸೊ -24 20 ಪ್ಲಸ್ 27 ಏನಾಯ್ತು, ಪ್ಲಸ್ 47 ಆಯ್ತು. 47y ಇಸ್ ಈಕ್ವಲ್ಸ್ ಟು 13 9 ಏನ್ ಬರುತ್ತೆ, 117 ಬರುತ್ತೆ. ಓಕೆ, ಈಗ 47y ಇಸ್ ಈಕ್ವಲ್ಸ್ ಟು 117. ಈ -24 ಈಕ್ವಲ್ಸ್ ಟು ಕಡೆ ಕಳಿಸಿದ್ರೆ +24 ಆಯ್ತು. ಓಕೆ, ಇಲ್ಲಿ ಆಡ್ ಮಾಡೋಣ. 7 ಪ್ಲಸ್ 4 11 4 1 ಬಂತು. ಅಂದ್ರೆ ಏನ್ ಬಂತು, 141 ಬಂತು. y ಇಸ್ ಈಕ್ವಲ್ ಟು 141 ಬಂದ್ರೆ y ಇಸ್ ಈಕ್ವಲ್ ಟು ಏನ್ ಬರುತ್ತೆ, 141 ಅಪಾನ್ ಈ 47 ಈಕ್ವಲ್ಸ್ ಕೇಳಿದ್ರೆ ಡಿವೈಡ್ ಆಗುತ್ತೆ. ಓಕೆ, ಈಗ ಕ್ಯಾನ್ಸಲೇಷನ್ ಮಾಡಿದ್ರೆ ನೋಡಿ, ನಾನು ಮಾಡಿದ್ದೀನಿ. 47 1s 47 3s. ಸೊ y ಇಸ್ ಈಕ್ವಲ್ ಟು 3 ಬಂತು. ಓಕೆ, y ಇಸ್ ಈಕ್ವಲ್ ಟು 3. ಈಗ ಈ y ಇಸ್ ಈಕ್ವಲ್ ಟು 3 ಬಂದಿದೆಯಲ್ಲ, ಇದನ್ನ ಯಾವ್ದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ನಾವು, ಈಕ್ವೇಶನ್ ನಂಬರ್ 3 ನಲ್ಲಿ. ಸೊ ಇಲ್ಲಿ ನಾನು ಇದಿಷ್ಟು ರಬ್ ಮಾಡ್ತೀನಿ, ಪ್ಲೇಸ್ ಇಲ್ವಲ್ಲ. ಸೊ ಇದನ್ನ ರಬ್ ಮಾಡೋಣ. ಇಲ್ಲಿ ಬರೀತೀನಿ, ಪುಟ್ y is equals to 3 in equation number 3. Equation number 3 ಇಲ್ಲಿದೆ. ಸೊ x is equals to -12 plus 10 into y ಪ್ಲೇಸ್ ಅಲ್ಲಿ 3 ಬರೆಯೋಣ. y is equals to 3 ಬಂತಲ್ವಾ, ಅಪಾನ್ 9 is equals to -12 10 3s are 30 plus 30 ಅಪಾನ್ 9. ನೋಡಿ, 20 ಮೈನಸ್ 12 ಮಾಡಿದ್ರೆ ಏನ್ ಬರುತ್ತೆ, 18 ಬರುತ್ತೆ ಅಲ್ವಾ. ಸೊ x ಇಸ್ ಈಕ್ವಲ್ಸ್ ಟು 18 ಅಪಾನ್ 9 ಬಂತು. ಕ್ಯಾನ್ಸಲೇಷನ್ ಹೋಗುತ್ತಲ್ವಾ, 9 1s 9 2s. ಸೊ ಏನ್ ಬಂತು, ಇಸ್ ಈಕ್ವಲ್ಸ್ ಟು 2 ಬಂತು. ಸೊ ನಾವೇನ್ ಹೇಳ್ಬೋದು,
Therefore, x is equals to 2, y is equals to 3 ಅಂತ ಹೇಳ್ಬೋದು. ಇಸ್ ದ ಆನ್ಸರ್. ಈಗ ನೆಕ್ಸ್ಟ್ ಒನ್ ಮಾಡೋಣ.